ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನಿನ್ನೆ ಒಂದು ಕ್ಲಾಸ್ನ ನೆಕ್ಸ್ಟ್ ವಿಡಿಯೋನ ನೋಡ್ತಾ ಇದೀವಿ. ಅಂದ್ರೆ ನೆಕ್ಸ್ಟ್ ವಿಡಿಯೋ ಬಗ್ಗೆ ತಿಳ್ಕೊತಿದ್ವಿ. ಅಂದ್ರೆ ಅದೇ ಒಂದು ಚಾಪ್ಟರ್ ಬಗ್ಗೆ, ಅಂದ್ರೆ ಪ್ರಾಡಕ್ಟ್ ಮೆಥಡ್ ಏನಿದೆಯಲ್ಲ ಅದೇ ಒಂದು ಕಾನ್ಸೆಪ್ಟ್ ಬಗ್ಗೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದೀನಿ. ಕೆಲವೊಂದಿಷ್ಟು ನಿನ್ನೆ ನಿಮಗೆ ಪ್ರಾಬ್ಲಮ್ಗಳನ್ನ ಕೊಟ್ಟಿದೆ, ಎರಡು ಸಾಲ್ವ್ ಮಾಡಿದಿರಲ್ಲ? ಎಸ್, ಎರಡು ಸಾಲ್ವ್ ಮಾಡಿದಿರಾ? ಹಾ ಸರ್, ಪ್ರತಿಯೊಬ್ರು ಸಾಲ್ವ್ ಮಾಡಿದಿರಾ? ಓಕೆ. ಅದೇ ರೀತಿ ಯಾವ ರೀತಿ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡ್ಬೇಕಂತನೂ ಗೊತ್ತಾಯ್ತು. ಸೊ ಅದೇ ರೀತಿ ನಾ ಕ್ವಶನ್ ಪೇಪರ್ಗಳನ್ನ ನಾವಿತ್ತು ಸಾಲ್ವ್ ಮಾಡ್ತಾ ಇದೀವಿ. ಒಂದ್ ನಿಮಿಷ ಹಂಗೆ ವೇಟ್ ಮಾಡಿ, ಸ್ಕ್ರೀನ್ ನ ಶೇರ್ ಮಾಡ್ತೀನಿ, ಒಂದೇ ನಿಮಿಷ. ಓಕೆ ವಿದ್ಯಾರ್ಥಿಗಳ, ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಹೀಗೆ ಸೊ ಎಲ್ರು ಹೆಡ್ಡಿಂಗ್ ಹಾಕಿ. ಟೂ 2020 ಆನ್ಯುವಲ್ ಎಕ್ಸಾಮಿನೇಷನ್ ಅಂತ ಹೆಡ್ಡಿಂಗ್ ಹಾಕಿ. ಸೊ ನೋಡಿ, ಪ್ರತಿ ವರ್ಷ ಒಂದು ಕ್ವಶನ್ ಪೇಪರ್ ಇರುತ್ತೆ ನಿಮಗೆ. ಪ್ರತಿ ವರ್ಷ ಒಂದು ಕ್ವಶನ್ ಪೇಪರ್ನ ನಿಮಗೆ ಕೊಟ್ಟಿರ್ತಾರೆ ಆನ್ಯುವಲ್ ಎಕ್ಸಾಮ್ಗೋಸ್ಕರ. ಹೋದ ವರ್ಷದ್ದು ಸಿಕ್ಕಿರಲಿಲ್ಲ, ಯಾಕಂದ್ರೆ ಹೋದ ವರ್ಷ ಕೊರೋನಾ ಇತ್ತು. ಸೊ ಆ ಕಾರಣಕ್ಕೆ ಏನಾಯ್ತಪ್ಪ ಅಂದ್ರೆ 2021ರಲ್ಲಿ ಕೊರೋನಾ ಇದಕ್ಕಾಗಿ ಯಾವ ಒಂದು ಕ್ವಶನ್ ಪೇಪರ್ ಸಿಗಲ್ಲ. 2020 ಅದನ್ನ ಹಿಂದಿನ ಕ್ವಶನ್ ಪೇಪರ್ನ ನೋಡ್ತಾ ಇದೀವಿ ನಾವು. ಇಲ್ಲಿ ಕ್ವಶನ್ ನಂಬರ್ ಅಲ್ಲಿ ನೋಡ್ತಾರೆ ನೋಡಿ. ಸೊ ಫಸ್ಟ್ ಸೆಕ್ಷನ್ ಎ ಕೊಡ್ತಾರೆ, ಸೆಕ್ಷನ್ ಬಿ ಕೊಡ್ತಾರೆ, ಅದೇ ರೀತಿ ಸೆಕ್ಷನ್ ಸಿ ಅಲ್ಲಿ 19ನೇ ಕ್ವಶನ್ ನೋಡಿ, ನೋಡ್ತಿದ್ದೀರಾ? ಸೊ ಆ ಕ್ವಶನ್ ನೀವೆಲ್ಲರೂ ಬರ್ಕೋಬೇಕು. ಅದನ್ನ ಸಾಲ್ವ್ ಮಾಡೋಣ. ಬರ್ಕೊಳ್ಳಿ ಬೇಗ.
ಕಂಪ್ಲೀಟ್ ಆಯ್ತಾ? Yes, sir. Complete. ಕಂಪ್ಲೀಟ್ ಸರ್. ಕೇಳಿಸ್ತಿದ್ಯಾ ನಿಮ್ಗೆ ಎಲ್ರಿಗೂ? ಕಂಪ್ಲೀಟ್ ಆಯ್ತಾ? ಹಾ sir. yes, sir, Complete ಆಯ್ತು. ಕಾಲಮ್ ಹಾಗಾದ್ರೆ ಕಾಲಮ್ ಹಾಕಿ ಎಲ್ರು. ಕಂಪ್ಲೀಟ್ ಆಯ್ತಲ್ವಾ? ಹಾ sir. Complete. ಈ ಒಂದು ಪ್ರಾಬ್ಲಮ್ ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಬಿಡೋಣ. ಸೊ ನಾನು ಜೊತೆಗೆ ನಿಮ್ ಜೊತೆಗೆ ಸಾಲ್ವ್ ಮಾಡ್ತೀನಿ. ನಿಮಗಂತೂ ಬಿಡ್ಸಕ್ ಬರುತ್ತೆ ಇವಾಗ, ಆದ್ರೂ ನಾನು ಬಿಡಿಸ್ಬೇಕಾಗತ್ತ. ಸೊ ಈ ರೀತಿ ಕಾಲಮ್ ಹಾಕೊಳ್ಳಿ ಎಲ್ರು, ಪ್ರತಿಯೊಬ್ರು ಕಾಲಮ್ ಹಾಕೊಳ್ಳಿ. ಸೊ ಹೆಡ್ಡಿಂಗ್ ಏನಿದೆ? ಸೊ ಯಾರಿದ್ದಾರೆ? ಸೊ ಯಾರ್ದು ಒಂದು ಡೆಪ್ದು ಡ್ರಾಯಿಂಗ್ಸ್ ನ ಕಂಡಿಡಿದ್ದಾರೆ? Brothers drawing. ರಾಧಾ ಸರ್. ರಾಧಾನ ರತ್ನನ? ರಾಧಾ. Calculation of interest on Radha's drawings. ಯಾವ ಮೆಥಡ್ ಕೇಳಿದ್ದಾರೆ? ಅಂಡರ್ ಪ್ರಾಡಕ್ಟ್ ಮೆಥಡ್. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಸೈಡಲ್ಲಿ ಸೊ ಅಮೌಂಟ್ ಆಫ್ ಡೇಟ್ ಆಫ್ ಡ್ರಾಯಿಂಗ್ಸ್ ಅಂತ ಹಾಕ್ಬೇಕು. ಡೇಟ್ ಆಫ್ ಡ್ರಾಯಿಂಗ್ಸ್, ಫಸ್ಟ್ ಹೆಡಿಂಗ್ ಡೇಟ್ ಆಫ್ ಡ್ರಾಯಿಂಗ್ಸ್. ಸೆಕೆಂಡ್ ಹೆಡಿಂಗ್ ಬರುತ್ತೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಬರುತ್ತೆ. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಬರಿಬೇಕು. ಕೊನೆಗೆ ಪ್ರಾಡಕ್ಟ್ಸ್ ಅಂತ ಬರೀತೀರಾ. ಅದಕ್ಕೆ ಎಲ್ಲ ಒಂದು ಕಾಲಮ್ಗೆ 1 2 3 4 ಅಂತ ಕಾಲಮ್ ಹಾಕಿ 1 2 3 4 ಅಂತ ಹಾಕಿ. ಸೊ ಇವಾಗ ಹೇಳ್ಕೊಂಡ್ ಬನ್ನಿ. ಫಸ್ಟ್ ಆಫ್ ಆಲ್ ಡೇಟ್ ಆಫ್ ಡ್ರಾಯಿಂಗ್ಸ್ ನ ಹೇಳಿ. ಫಸ್ಟ್ ಡೇಟ್ ಎಷ್ಟಿದೆ? 2018. ಎಷ್ಟು? 1/4/2018. 2018. ಓಕೆ. ಸೆಕೆಂಡ್ ಹೇಳಿ. 30/6/2018. 18. ಓಕೆ, ಸೆಕೆಂಡ್ ಆಯ್ತು. ನಾ ಥರ್ಡ್ ಹೇಳಂಗೆ 1/12/2018. 1/12/2018 ಇದೆ. ಓಕೆ, ಲಾಸ್ಟ್ ಇನ್ನೊಂದು ಹೇಳಿ ಕೊನೆದಾಗ 31/3/2019. 31/3/2019 ಇದೆ. ಓಕೆ, 4 ಡೇಟ್ಗಳನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ಅಮೌಂಟ್ ನ ಕೊಟ್ಟಿರ್ತಾರೆ. ಸೊ ಫಸ್ಟ್ ಅಮೌಂಟ್ ಹೇಳಂಗೆ 5,000. 5,000. ಸೆಕೆಂಡ್ ಅಮೌಂಟ್ ಹೇಳಿ 8,000. 8,000. 3,000. 3,000. 3,000. 2,000. ಓಕೆ, ನೆಕ್ಸ್ಟ್ 2,000. ಓಕೆ, ಟೋಟಲ್ ಇಷ್ಟಾಯ್ತು. ಸೊ ಏನಪ್ಪಾ ಅಂದ್ರೆ ಎಷ್ಟು ಮಂತ್ ಆಗುತ್ತೆ ನೋಡಿ. 1/4 ಕೊಟ್ಟಿದ್ದಾರೆ. ಎಂಡಿಂಗ್ ಕೊಟ್ರೆ ಏನಾಗುತ್ತೆ? 12 ಮಂತ್ಸ್ ಆಗುತ್ತೆ. 1/4 ಇಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಏನಕ್ಕೆ 1/4 ಇಂದ ಸ್ಟಾರ್ಟ್ ಮಾಡಿದಾಗ ಎಷ್ಟಾಗುತ್ತೆ? 12. 11 12 ಟೋಟಲ್ ಎಷ್ಟಾಗತ್ತೆ? 12 ಮಂತ್ಸ್ ಆಗತ್ತೆ. 12 ಮಂತ್ಸ್ ಅಂತ ನಾವಿಲ್ಲಿ ಬರಿಬೇಕಾಗತ್ತೆ. ಸೊ ಫಸ್ಟ್ 12 ಮಂತ್ಸ್ ಆಯ್ತು. ಇನ್ನು 6 ಬಿಟ್ಬಿಡಿ, ನೆಕ್ಸ್ಟ್ 7 ಬರುತ್ತೆ.
9 months. 9 months ಆಗುತ್ತೆ ಸರ್. 9 months ಆಗುತ್ತೆ. ಓಕೆ 9 months. ಇನ್ನ ನೆಕ್ಸ್ಟ್ 112 ಇದೆ. 112 2018 4 months. 4 months ಆಗುತ್ತೆ. ಓಕೆ 4 months ಕೂಡ ಬರೆಯೋಣ. ಓಕೆ ನೆಕ್ಸ್ಟ್ 31st 2000 0. 0. ಓಕೆ ಸರ್ 0 ಬಂದಾಗ ಏನ್ ಮಾಡ್ಬೇಕು? 0 ಬಂದಾಗ ನಿಮಗಂತೂ ಮ್ಯಾಥ್ಸ್ ರೂಲ್ಸ್ ಅಂತ ಗೊತ್ತು. ಯಾವುದೇ ಒಂದು 0ದಿಂದ ಗುಣಿಸಿದಾಗ 0ನೇ ಬರುತ್ತೆ. ಅದಕ್ಕಾಗಿ ಫಸ್ಟ್ ಎಷ್ಟಾಗತ್ತೆ? 12 into 5 ಎಷ್ಟಾಗುತ್ತೆ ನೋಡಿ? 60,000. 60,000 to 60,000 ಬಂತು. ಸೆಕೆಂಡ್ ಆಪ್ಷನ್ 72,000. 22,000 ಆಗುತ್ತೆ. ನೆಕ್ಸ್ಟ್ ಆಪ್ಷನ್ 12,000. 12,000. ಈಗ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? ಈ ಎಲ್ಲಾನು ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? 1,44,000. 1,44,000. ಓಕೆ ಇದನ್ನ ಕೊನೆಗೆ ಬರಿಬೇಕು ಇಲ್ಲಿ. $44,000 ಇದು ಟೋಟಲ್ ಅಮೌಂಟ್ ಆಗುತ್ತೆ. ಇದು ಟೋಟಲ್ ಪ್ರಾಡಕ್ಟ್ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 1,40,000. ಇನ್ನ ಫಾರ್ಮುಲಾ ಅಂತ ಹೆಡ್ಡಿಂಗ್ ಹಾಕಿ. ಫಾರ್ಮುಲಾ ಅಂತ ಹೆಡ್ಡಿಂಗ್ ಹಾಕಿ. ಏನ್ ಫಾರ್ಮುಲಾ ಹಾಕ್ಬೇಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ, ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು Total product into rate into 1/12. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ Into rate. ಇಂಟು ರೇಟ್ ಇಂಟು 1/12 ಅಂತ ಬರುತ್ತೆ. ಓಕೆ ಇನ್ನ ಇಸ್ ಈಕ್ವಲ್ ಟು ಹಾಕೋಣ. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ? ಟೋಟಲ್ 1,44,000. ಈ 1,44,000 ಇಲ್ಲಿ ಬರೀಬೇಕು. 1,44,000 ಇಂಟು ರೇಟ್ ಎಷ್ಟಿದೆ? ರೇಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಅಲ್ಲಿ. ರೇಟ್ ಎಷ್ಟಿದೆ? 10%. 10%. ಪರ್ಸೆಂಟೇಜ್ ಇದೆ. ಓಕೆ 10 ಡಿವೈಡೆಡ್ ಬೈ 100 ಆಗುತ್ತೆ. ಇಂಟು 1/12 ಮಾಡಿ 1/12. ಎಷ್ಟು ಬರುತ್ತೆ? 1,200. 1,200. ಇದು ಏನಾಗತ್ತಪ್ಪ ಅಂದ್ರೆ ನಮ್ದು ಇಂಟ್ರೆಸ್ಟ್ ಆಗುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ರಾಧಾಸ್ ಡ್ರಾಯಿಂಗ್ಸ್ ಈಸ್ 1,200 ಅಂತ ಕರಿತೀವಿ. ಬರ್ಕೊಡಿ. ಯಾರು ಬರ್ಕೊಂಡಿಲ್ಲ ಅವರು ಬರ್ಕೊಂಬಿಡಿ. ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ಬರ್ಕೋಬೇಕು. ಓಕೆ ಕಂಪ್ಲೀಟ್ ಆಯ್ತಾ? ಹಾ ಸರ್ ಕಂಪ್ಲೀಟ್. ನೆಕ್ಸ್ಟ್ ಹೋಗ್ತಾ ಇದೀನಿ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕ್ಬೇಕು. ನೀವು ಏನ್ ಹೆಡ್ಡಿಂಗ್ ಹಾಕ್ತೀರಪ್ಪ ಅಂದ್ರೆ 2000 ಪ್ರತಿಯೊಂದು ಕ್ಲಿಯರ್ ಆಗಿ ಬರ್ಕೊಳ್ಳಿ. ಯಾಕಂದ್ರೆ ಇದು ಕ್ವೆಶನ್ ಪೇಪರ್ ಇಂದ ನಾನು ಬಿಡಿಸ್ತಾ ಇದ್ದೀನಿ. ಕ್ವೆಶನ್ ಪೇಪರ್ ನಾನು ಸಾಲ್ವ್ ಮಾಡ್ತಾ ಇದೀನಿ. ಇದು ನಿಮ್ಗೆ ಯೂಸ್ ನಾಳೆ ಕ್ವಶನ್ಗಳು ರಿಪೀಟ್ ಆಗ್ಬೋದು. ಆ ಕಾರಣಕ್ಕೆ ಹೇಳ್ತಾ ಇದೀನಿ, ಇಂಪಾರ್ಟೆಂಟ್ ಇರುತ್ತೆ. ಸೊ 2020 ಕಂಪ್ಲೀಟೆಡ್. ಇನ್ನ 2019 ಕ್ವಶನ್ ಪೇಪರ್ ನಿಮಗೆ ತೋರಿಸ್ತಾ ಇದೀನಿ. ಸೊ 2019 ಅಲ್ಲಿ ಏನಾಗುತ್ತೆ? ಸೆಕ್ಷನ್ ಸಿ ಅಲ್ಲಿ ಸೆಕ್ಷನ್ ಸಿ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಫಸ್ಟ್ ಕ್ವಶನ್ ನೋಡಿ. ಸೆಕ್ಷನ್ ಸಿ ಎಲ್ಲಿದೆ? ಯಶಸ್ ಮತ್ತು ಅಭಿ ಅಂತ ಒಂದಿದೆ. ಯಶಸ್ ಅಂಡ್ ಅಭಿ ಆರ್ ಪಾರ್ಟ್ನರ್ಸ್. ಬರ್ಕೊಳ್ಳಿ. ಯಶಸ್ ಅಂಡ್ ಅಭಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profits and losses in the ratio of 2:1. ಯಶಸ್ withdraw the following the amount. ಯಶಸ್ ಏನ್ ಮಾಡಿದಾನಪ್ಪ ಅಂದ್ರೆ ವಿಡ್ರಾ ಮಾಡಿದಾನೆ. 4,000 on 1/6/2007, 10,000 on 30th 9/2007, 6,000 on 30th 11/2007 ಮತ್ತು 12,000 on 1 ಏನಪ್ಪ ಅಂದ್ರೆ 8% ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮ್ ನ ಕೂಡ ನಾನು ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಸಾಲ್ವ್ ಮಾಡಿ, ನಾನು ಕೂಡ ಸಾಲ್ವ್ ಮಾಡ್ತೀನಿ.
ಬೇಗ ಬರ್ಕೊಳ್ಳಿ, ಲೇಟ್ ಮಾಡಬೇಡಿ. ಬರ್ಕೊಳ್ತಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಂತ ವಿದ್ಯಾರ್ಥಿಗಳು ಕೂಡ ಹೇಳ್ತಿದ್ದೀನಿ. ಸೊ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನಾದರೂ ಕೇಳಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ಈ ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡಿ. ಇತ್ತಂದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಅಲ್ಲಿ ನೋಡೋರು ನೋಟ್ ಮಾಡ್ಕೊಳ್ಳಿ. ಸೆಪರೇಟ್ ಆಗಿ ಒಂದು ಬುಕ್ ಮಾಡಿ ಪರ್ಫೆಕ್ಟ್ ಆಗಿ ಬಿಡಿಸಿ. ನಿಮ್ಗೆ ಯೂಸ್ ಆಗುತ್ತೆ. ನಾಳೆ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರೋ ಇಲ್ಲ, ಪರ್ಫೆಕ್ಟ್ ಆಗಿ ಬಿಡಿಸಿ. ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಕ್ಲಿಯರ್ ಬರಲ್ಲ, ಕ್ಲಾಸು ಬ್ಲರ್ ಆಗಿ ಕಾಣಿಸುತ್ತೆ. ಆದ್ರೂ ಏನ್ ಮಾಡ್ತೀರಾ ಅಂದ್ರೆ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕ್ವಾಲಿಟಿನ 480 ಮಾಡ್ಕೊಳ್ಳಿ. 480 ಅಥವಾ 620 ಅಥವಾ 720 ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಆಯ್ತಾ? ಕಂಪ್ಲೀಟ್ ಆಯ್ತಾ? ಬರ್ಕೋದ್ ಕಂಪ್ಲೀಟ್ ಆಯ್ತಾ? ಹಾ ಸರ್ ಕಂಪ್ಲೀಟ್. ನಾನು ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಏನ್ ಮಾಡ್ತೀರಾ ಅಂದ್ರೆ ಸಾಲ್ವ್ ಮಾಡಿ. ಸೊ ಇಲ್ಲಿ ಯಾರಿದ್ದಾರೆ? ಯಶಸ್ನ ಡ್ರಾಯಿಂಗ್ ನಾನು ಬಿಡಿಸ್ಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ರಾಧಾಸ್ ತೆಗೆದು ಯಶಸ್ ಸ್ಟೇಟ್ ಆಫ್ ಡ್ರಾಯಿಂಗ್ಸ್ ಇದೆ. ಸೊ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡೋಣ. ಹೇಳ್ಬೋದು, ಯಾರಾದ್ರೂ ಸಾಲ್ವ್ ಮಾಡಿದ್ರೆ ಆನ್ಸರ್ ಎಷ್ಟು ಬಂತು ಅಂತ ಹೇಳ್ಬೋದು. ಫಸ್ಟ್ ನಿಮ್ಮ ಹೆಸರು ಹೇಳಿ. ಫಸ್ಟ್ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಇಲ್ಲಿವರೆಗೂ ನನಗೆ ಹೆಸರು ಗೊತ್ತಿಲ್ಲ ನಿಮ್ದು. ಓಕೆ, ನಾನು ಕೂಡ ಸಾಲ್ವ್ ಮಾಡ್ತಾ ಇದೀನಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿತ್ತು ಅಂದ್ರೆ ಸೊ ನಂಗೆ ಹಂಗೆ ಹೇಳ್ಕೊಂತ ಹೋಗಿ. ಫಸ್ಟ್ ಡೇಟ್ ಎಷ್ಟು ಬರುತ್ತೆ? 1/6/2017. 1/6/2017 ಫಸ್ಟ್ ಡೇಟು. ಸೆಕೆಂಡ್ ಡೇಟ್ ಹೇಳಿ. 13/9/2017. 30/9/2017. ಓಕೆ. 13/11/2017. 30/11/2017. ನೆಕ್ಸ್ಟ್ 11/2018. 1/1/2018. 4 ಡೇಟ್ ಇದೆ. 4 ಅಮೌಂಟ್ ಇದೆ ಹಂಗೆ. 4,000. 4,000. 10,000. 10,000. 6,000. 6,000. 12,000. 12,000. ಓಕೆ. ಇನ್ನ ನೋಡಿ, 1/6 ಇದ್ರೆ ಮಂತ್ ಆಗುತ್ತೆ. 1/6 ಇದೆ, ಎಷ್ಟು ಮಂತ್ ಆಗುತ್ತೆ?
10 months. ಯೋಚನೆ ಮಾಡಿ ಹೇಳಿ. 10 ಮಂತ್ ಆಗತ್ತಾ? ಕರೆಕ್ಟಾ? ಹಾ ಸರ್ 10 months. ಬಾಕಿಯವ್ರು ಯಾರು ಹೇಳ್ತಿಲ್ಲ, ಅದಕ್ಕೆ ಕೇಳ್ತಿರೋದು. ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವ್ರು. Yes sir 10. ಎಸ್ 30th ಮೈನಸ್ 9/2017 ಇದೆ. 6 ಮಂತ್ ಆಗುತ್ತೆ. 6 months. 6 ಮಂತ್ ಓಕೆ 6 ಮಂತ್ ಆಗತ್ತೆ. ಓಕೆ ನೆಕ್ಸ್ಟ್ 11 ಇದೆ. 4 months. ಓಕೆ 4 ಮಂತ್ಸ್. ನೆಕ್ಸ್ಟ್ 1 ಇದೆ. 3 months. 3 months. 3 ಮಂತ್ ಓಕೆ. ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಿ. 4 into 10 40,000. ಎಷ್ಟು ಬರುತ್ತೆ? 40,000 ಬರುತ್ತೆ. ಓಕೆ ನೆಕ್ಸ್ಟ್ 16,000. 60,000. ಹಾ ಸರ್. ಓಕೆ 60,000. ನೆಕ್ಸ್ಟ್ 24,000. 24,000. ನೆಕ್ಸ್ಟ್ 36,000. 36,000. 36,000. ಓಕೆ ಹಾಗಾದ್ರೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 40 plus 60 1,24,000 1,20,000 1 lakh 60,000. 60 60,000. 1,60,000. ಓಕೆ 1,60,000 ನಮ್ದು ಏನಾಯ್ತು? ಟೋಟಲ್ ಪ್ರಾಡಕ್ಟ್ ಆಯ್ತು. ಸಿಂಪಲ್ ಟೋಟಲ್ ಪ್ರಾಡಕ್ಟ್ ಆಯ್ತು. ಇಂಟು ರೇಟ್ ಫಾರ್ಮುಲಾ ಹಾಕಿ ಅದರಲ್ಲಿ ಏನಪ್ಪಾ ಅಂದ್ರೆ 1,60,000 ನ ಬರ್ದ್ಬಿಟ್ಟು ಇಂಟು 8%. ರೇಟ್ ಕೊಟ್ಟಿದ್ದಾರೆ 8% ಇದೆ ಅಲ್ವಾ, ಇಂಟು 1/12 ಮಾಡಿ ಎಷ್ಟು ಬರುತ್ತೆ ಆನ್ಸರ್? 106.6. 66. Therefore, in drawing, Yash's drawing is 106.66. ಈ ತರ ಬರ್ದ್ಬಿಡಿ ನೋಡಿ. ಕರೆಕ್ಟ್ ಆಗಿ 106 ಅಲ್ಲ ಸರ್. 1,066 ಸರ್. 1,000 ಹಾ ಸರ್ 1,066. 1,066. ಓಕೆ 1,000 ಮಾಡಿ 1,066 ಮಾಡಿ 1,066.66. ಅದನ್ನ ನೋಡಿ. ಫಾರ್ ಎಕ್ಸಾಂಪಲ್ 60 ಇದೆ, 0.66 ಇದೆ ಅಂದ್ರೆ ಎಷ್ಟಾಗತ್ತೆ? ಅಂದ್ರೆ ಇದು 61 ಆಗತ್ತೆ. ಮುಂದೆ 50ಗಿಂತ 51 ಬಂತು, 52 ಬಂತು, ಪಾಯಿಂಟ್ ಅಲ್ಲಿ ಬಂತಂದ್ರೆ 51 52 ಬಂತಂದ್ರೆ ಹಿಂದಿನ ಅಂಕಿನ ಏನ್ ಮಾಡ್ಬೇಕು? ಹೆಚ್ಚಿಗೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 60.51 ಇತ್ತಂದ್ರೆ ಅದು ಕೂಡ 51 ಆಗತ್ತೆ. ಈ 1 ಅನ್ನೋದು ಬಂತು ಅಂದ್ರೆ 50ಗಿಂತ ಜಾಸ್ತಿ ಬಂತಂದ್ರೆ ಅದನ್ನ 61 ಮಾಡ್ಕೊಳ್ಳಿ. ಈಗ 66.66 ಇದೆ ಅಂದ್ರೆ ಅದು 67 ಆಗತ್ತೆ. ಅದಕ್ಕಾಗಿ 167 ಅಂದ್ರೆ ಒಂದೇ 1,1066 ಅಂದ್ರೆ ಒಂದೇ 1066 ಅಂದ್ರೆ ಒಂದೇ, ಅದು 0.66 ಬರಬೇಕು. ಓಕೆ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಿ ನೋಡೋಣ. ಸೊ 2000 ಹೆಡ್ಡಿಂಗ್ ಹಾಕಿ ಎಲ್ರು 2018 ಕ್ವಶನ್ ಪೇಪರ್ 2018 ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಬಿ ಅಲ್ಲಿ ಕ್ವಶನ್ ನಂಬರ್ 11 ಶಿವ ಮತ್ತು ಶಂಕರ ಅಂತ ಒಂದು ಪ್ರಾಬ್ಲಮ್ ಇದೆ. ನೋಡೋಣ ಯಾರು ಸಾಲ್ವ್ ಮಾಡ್ತೀರಾ ಬೇಗ ಅಂತ. ನಿಮಗಿದು ಹೋಮ್ವರ್ಕ್ ಬಿಡಿಸಿ.
ಮೇಲ್ಗಡೆ ಹೆಡ್ಡಿಂಗ್ ಹಾಕಿ, ಪ್ರಾಬ್ಲಮ್ ಮೇಲ್ಗಡೆ ಹೆಡ್ಡಿಂಗ್ ಹಾಕಿ 2017 ಅಂತ ಹೆಡ್ಡಿಂಗ್ ಹಾಕಿ. ಎನ್ಯುವಲ್ ಎಕ್ಸಾಮಿನೇಷನ್ ಕೇಳಿತ್ತು, ಅವಾಗಲೇ ಪ್ರಾಬ್ಲಮ್ ಅಲ್ಲಿ 2018 ಅಂತ ಹೆಡ್ಡಿಂಗ್ ಹಾಕಿ, ಹೆಡ್ಡಿಂಗ್ ಹಾಕಿ. ಸರ್ ಆಯ್ತ್ರಿ. ಎಷ್ಟಾಯ್ತು ಅಮೌಂಟ್ ಸ್ಟಾರ್ಟಿಂಗ್? ಇದು 1210 ಬಂದದ್ರಿ ಸರ್. 110. ಓಕೆ, ಚೆಕ್ ಮಾಡೋಣ. ಮತ್ತೆ ಯಾರು ಬಿಡಿಸಿದ್ರ ಅವರು ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ, ಚೆಕ್ ಮಾಡ್ತೀನಿ. ಓಕೆ,
ಫಸ್ಟ್ ಡೇಟ್ ನೋಡಿ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ, ಇಲ್ಲೇ ಬಿಡ್ಸೋಣ. ಸೊ ಫಸ್ಟ್ ಮಂತ್ ಎಷ್ಟಿದೆ ಅಂದ್ರೆ 5000 ಇದೆ, 1/5/2006 ಇದೆ. ಎಷ್ಟು ಮಂತ್ ಆಗುತ್ತೆ? 11 months, sir. 11 months, sir. 11 ಮಂತ್ ಆಗುತ್ತೆ. ಓಕೆ, ಫಸ್ಟ್ 8/2016 ಎಷ್ಟು ಮಂತ್ ಆಗುತ್ತೆ? 7 months. ಓಕೆ, 7 ಮಂತ್ ಆಯ್ತು. ಇನ್ನ ಎಷ್ಟಾಗುತ್ತೆ? 3 months. ಓಕೆ, 3 ಮಂತ್. ನೆಕ್ಸ್ಟ್ 3 2 months. month. Sir, 3 months ಆಗುತ್ತೆ, ಸರ್. sir 2 ಆಗ್ತದೆ. 1 2 ಇದೆ, 1 2 ಇದೆ, 1 2 3 2 ಮಂತ್ಸ್ ಆಗುತ್ತೆ. 2. ಹಾಗಾದ್ರೆ ಎಷ್ಟಾಗತ್ತೆ ಇಂಟು ಮಾಡ್ಕೋಬೇಕು ಇದೆಲ್ಲ. 55,000 ರೀ. ಫಸ್ಟ್ ಒನ್ ಕರೆಕ್ಟ್ ಇದೆ, 55,000. ನೆಕ್ಸ್ಟ್ 49,000. 49. ಓಕೆ, ಸೆಕೆಂಡ್ ಒನ್ 49,000. ಥರ್ಡ್ ಒನ್ 9,000. 9,000 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 8,000. 1000 ಟೋಟಲ್ ಮಾಡಿದ್ರೆ ಎಷ್ಟಾಗತ್ತೆ? 1,21,000. 21,000 ಆಗುತ್ತೆ. ಓಕೆ, ಈಗ 1,21,000 ಫಾರ್ಮುಲಾ ನೀವು ಹಾಕೊಳ್ಳಿ. 1,21,000 ಇಂಟು ಎಷ್ಟು? 12%. 12%. 1/2 ಮಾಡಿ ಎಷ್ಟು ಬರುತ್ತೆ? 1,210. 1,210 ಇಷ್ಟು ಆನ್ಸರ್ ಬರಬೇಕು. ಹಾಗಾದ್ರೆ ಪರ್ಫೆಕ್ಟ್ ಆಗಿ ಬಿಡಿಸಿದ್ರ. ಇದು 2017 ಕ್ವಶನ್ ಪೇಪರ್ ಕೂಡ ನೀವು ಕರೆಕ್ಟ್ ಆಗಿ ಬಿಡಿಸಿದ್ರ. ಇಲ್ಲಿಗೆ ಒಂದ್ ಸ್ವಲ್ಪ ಚೆಕ್ ಮಾಡಿ. ನಾನು ಎಷ್ಟು ಪ್ರಾಬ್ಲಮ್ ನಿಮಗೆ ಹೇಳಿದ್ದೀನಿ. ಹೋಮ್ವರ್ಕ್ ಪ್ಲಸ್ ನಾನು ಬಿಡಿಸಿದ್ದು ಪ್ಲಸ್ ಕ್ವಶನ್ ಪೇಪರ್ ಎಷ್ಟಾಯ್ತು ಚೆಕ್ ಮಾಡ್ಕೊಳ್ಳಿ ಸರ್, ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. Sir 13. 13 ನೋಡಿ ಸರ್. ಟೋಟಲ್ ನಾನು ಹೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂತ. ಇನ್ನ ಇದು ಕಂಪ್ಲೀಟ್ ಆಗಿತ್ತು ಅಂದ್ರೆ ಕ್ಲಿಯರ್ ಆಗಿ ಬರ್ದಿಟ್ ಎಲ್ಲಾನು ಹೇಳ್ತೀನಿ, ಕ್ಲಿಯರ್ ಆಗಿ ಬರ್ದಿಟ್ಕೊಳ್ಳಿ. ನೀವು ಕ್ಲಿಯರ್ ಆಗಿ ಇವಾಗ ಬರ್ದಿಟ್ಕೊಂಡ್ರೆ ನಿಮ್ಗೆ ನಾಳೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಜಸ್ಟ್ ನೋಡ್ಕೊಂಡು ಹೋಗ್ಬಿಡೋದಷ್ಟೇ. ಇವಾಗ ಈ ಕ್ವಶನ್ ಪೇಪರ್ನ ಕೂಡ ಸಾಲ್ವ್ ಮಾಡಿದ್ವಿ. ಇವತ್ತು ಪ್ರಾಡಕ್ಟ್ ಮೆಥಡ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ತೀನಿ, ಎಲ್ಲಾನು ಹೇಳಿ. ಅದೇ ರೀತಿ ಎವರೇಜ್ ಪೀರಿಯಡ್ ಮೆಥಡ್ ಕೂಡ ಇವತ್ತು ಹೇಳ್ತೀನಿ ನಾನು. ಇನ್ನ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ಸಪ್ಲಿಮೆಂಟರಿಲಿ ಪ್ರಾಡಕ್ಟ್ ಕೇಳಿಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಕೇಳಿದ್ರೆ ಬಿಟ್ಬಿಡಿ. 2017 ತಗೊಳ್ಳಿ. ಸಾರಿ, ಈಗ ಹೇಳಿದ್ದೆ ಯಾವುದು? 2018, sir. ಈಗ ಹೇಳಿದ್ದು 70. 18 ಹೇಳಿದ್ರೆ ಸರ್, ಈಗ 2018 ಹೇಳಿರಿ. ಈಗ ಹೇಳಿದ್ದು 2018 ಮಾಡ್ಕೊಳ್ಳಿ. 19 ಬಿದ್ದಿದೆ. ಸಾರಿ, ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ, ಹಾಕೊಳ್ಳಿ. ಬರ್ಕೊಳ್ಳಿ. ರಾಧಾ ರಾಣಿ ಅವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ರಾಧಾಸ್ ಡ್ರಾಯಿಂಗ್ಸ್ ಫಾರ್ ದಿ ಇಯರ್ 2015-16 ಆರ್ ಗಿವನ್ ಆಸ್ ಅಂಡರ್. ಸರ್ 2020 ಆಗುತ್ತೆ ಸರ್, ಕಂಪ್ಲೀಟ್ ಆಗಿದೆ ಸರ್ ಇದು. 2020 ಸೇಮ್ ಕೊಟ್ಟಿದಾರಾ? ಇಲ್ರಿ ಸರ್, ನೀವು ಫಸ್ಟ್ 2020 ಹೇಳಿರಿ, ಆಮೇಲೆ 90 ಹೇಳಿರಿ, ಆಮೇಲೆ 18 ಹೇಳಿರಿ. ಅದೇ ಈಗ ಬರ್ಕೊಳ್ಳಿ. ಈಗ ಕೊಟ್ಟಿರುವಂತ ಪ್ರಾಬ್ಲಮ್ ಆಗಿದ್ಯಾ? ಡೇಟ್ ಅಷ್ಟೇ ಚೇಂಜ್ ಇದೆ ಸರ್ ಇದರಲ್ಲಿ, ಅಮೌಂಟ್ಸ್ ಎಲ್ಲ ಕರೆಕ್ಟ್. ಡೇಟ್ ಅಂದ್ರೆ ಚೇಂಜ್ ಮಾಡುತ್ತೆ, ಬಿಡಿಸಿ ಪ್ರಾಕ್ಟೀಸ್ ಮಾಡಿ.
Sir, complete, sir. Sir, complete. ಸರಿ, ಹೆಸರು ಹೇಳಿ, ಯಾರು ಕಂಪ್ಲೀಟ್ ಮಾಡಿದ್ದು? ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ ಕಂಪ್ಲೀಟ್ ಮಾಡಿದ್ರೆ. Sir, Uma, sir. Uma uncle ki. ಮತ್ತೆ Sharda Nula, sir. ಎಷ್ಟು ಬಂತು? Sir, answer 1200. Sir, 1200. Complete. 1200. ಹಾಗಾದ್ರೆ ನಾವು ಫಸ್ಟ್ ಮಂತ್ ಎಷ್ಟಾಗುತ್ತೆ? ಫಸ್ಟ್ 12 months. 12 ಮಂತ್ ಆಗುತ್ತೆ. ಓಕೆ, ಎಷ್ಟು ಬರುತ್ತೆ? 9 months. Next. 9 months. ಓಕೆ, 4 months. 4 months. 4 months. 0. 0. 0. ಓಕೆ, ಇಷ್ಟು ಕೊಟ್ಟು ಮಾಡಿದಾಗ ಎಷ್ಟು ಬರುತ್ತೆ ಅಂತ 60,000. ಎಲ್ಲ ಬಿಡಿಸಿದ ಅನಿಸ್ತೇನೆ ಮೋಸ್ಟ್ಲಿ. ನೆಕ್ಸ್ಟ್ ಇವಾಗ ಬಿಡ್ತಿದ್ ಸರ್ ಅದು. ಇವಾಗ ಬಿಡ್ತಿದ್. 72,000. 72,000. ಓಕೆ, ನೆಕ್ಸ್ಟ್ 12,000. 12,000. 12,000. ಓಕೆ 0. 0. ಓಕೆ, ಹಾಗಾದ್ರೆ 1,44,000. 1,44,000. 4,000 ಇಂಟು 1/100 1/12 ಮಾಡಿ ಎಷ್ಟು ಬರುತ್ತೆ ಆನ್ಸರ್? 1,200. ಎಷ್ಟಪ್ಪ ಅಂದ್ರೆ 14 ಕ್ವಶನ್ ಎಲ್ಲಾದ್ರೂ ಇಲ್ಲ ಕೇಳ್ಬೋದು ಸರ್ ಇಂತ ಎಲ್ಲ ಹೇಳಿ ಸರ್ ಅಂತ. ಇನ್ನೊಂದ್ಸರಿ ಎಲ್ಲ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗಿದೆ ಎಲ್ಲ, ಎಂತ ಪ್ರಾಬ್ಲಮ್ ಯಾವ್ದು ಬೇಕಾದ್ ಕೊಟ್ಟು ಮಾಡೋಣ. ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಹಾ Okay. ಸರ್. ಸರ್ ಹಾಫ್ ಇಯರ್ಲಿ ಅಂತ ಕೊಡ್ತಾರಲ್ಲ ಪ್ರಾಬ್ಲಮ್, ಅದ್ ಯಾವ ರೀತಿ ಮಾಡೋದು ಸರ್? ಅದು 100% ಬರಲ್ಲ. ಅಂದ್ರೂ ಅಂದ್ರೆ ಪರ್ ಮಂತ್ ಏನಿರುತ್ತಪ್ಪ ಅಂದ್ರೆ ಪರ್ ಮಂತ್ ವಿಡ್ರಾ ಮಾಡಿ ಅಂತ ಹೇಳಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪರ್ ಮಂತ್ 6 ಮಂತ್ ಟೋಟಲ್ 6 ಐಟಮ್ಸ್ ತನಕ 6 ಮಂತ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ 2017 4 2017 ಸರ್ ಸರಿಯಾಗಿ ಕೇಳಿಸ್ತಿಲ್ಲ. ಕೇಳಿಸ್ತಿಲ್ವಾ? ಒಂಥರ ಕಟ್ ಆದಂಗೆ ಕೇಳಿಸ್ತದೆ. ನೋಡಿ, ಎಲ್ರಿಗೂ ಕೇಳ್ತಾ ಇದೆಯಾ? ಇವಾಗ clear ಕೇಳಿಸ್ತಿದೆ ಸರ್. ಕ್ಲಿಯರ್ ಕೇಳ್ತೀವಿ. ಹಾ ಸರ್. ಓಕೆ, 1 ನಿಮಿಷ ವೇಟ್ ಮಾಡಿ. ಕೇಳಿಸುತ್ತಾ? ನೋಡಿ, ಕೇಳಿಸುತ್ತಾ? ಹಾ ಸರ್, ಕೇಳಿಸ್ತಿದೆ. ಕ್ಲಿಯರ್ ಆಗಿ ಹಾ ಕೇಳಿಸುತ್ತೀಯಾ? ಸರ್. ಹಾ ಸರ್. ನೋಡಿ, ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಕ್ಲಾಸ್ ರೆಕಾರ್ಡಿಂಗ್ ಆಗ್ತಿದ್ಯಾ ನಯನ? ನೋ ಸರ್, ಆಗಿಲ್ಲ. ರೆಕಾರ್ಡಿಂಗ್ ಆಗ್ತಿಲ್ವಾ? ಹಾ ಇಲ್ಲ ಸರ್. ಇವಾಗ ನೋಡಿ. ಸರ್ ರೆಕಾರ್ಡಿಂಗ್ ಅಂತ ಹೇಳಿ ತೋರಿಸ್ತಿಲ್ಲ. ರೆಕಾರ್ಡಿಂಗ್ ಅಂತ ತೋರಿಸ್ತಿಲ್ವಾ? ಹ್ಮ್. ಇಲ್ಲ, ಸ್ಟಾರ್ಟ್ ಇದೆ, ರೆಕಾರ್ಡಿಂಗ್ ಆಗ್ತಾ ಇದೆ. ಹಾ, ವಿಡಿಯೋ ಆನ್ ಇದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಒಂದು ಕ್ವಶನ್ ಪೇಪರ್ ನಿಮಗೆ ಕೊಡ್ತೀನಿ, ಅದನ್ನ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಹೋಗೋಣ. ಯಾರದು? ಪ್ರಜ್ವಲ್
ವಿಡಿಯೋ ಆಫ್ ಮಾಡ್ಕೊಳಪ್ಪ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಯಾರು ವಿಡಿಯೋ ಆನ್ ಮಾಡ್ಕೋಬೇಡಿ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸಲ್ಲ, ಅದು ಒಂದು ಮೇನ್ ಥಿಂಗ್. ಸೊ 2017 ಆಯ್ತು. ಇನ್ನು 2016 ಅಲ್ಲಿ ಕ್ವಶನ್ ಪೇಪರ್ ನಿಮಗೆ ಕೊನೆಯದ ಒಂದು ಹೋಮ್ವರ್ಕ್ ಕೊಡ್ತೀನಿ. ಆ ಹೋಮ್ವರ್ಕ್ ನ ನೀವು ಮಾಡಿದ್ರೆ ಸಾಕು. ಸೊ ಈ ಹೋಮ್ವರ್ಕ್ ನ ನೀವು ನಾಳೆ ಸೆಂಡ್ ಮಾಡಿ ಪ್ರಾಬ್ಲಮ್ಗೆ ಬರ್ಕೊಳ್ಳಿ. ಪ್ರಮೋದ್ ಮತ್ತು ವಿನೋದ್ ಅಂತ ಇದೆ, ಈ ಪ್ರಾಬ್ಲಮ್ ನ ನಿಮ್ಗೆ ಕಳಿಸ್ತೀನಿ ಗ್ರೂಪ್ ಅಲ್ಲಿ, ನೋಡ್ಕೊಂಡು ಇದನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಇವಾಗ ಕ್ವಶನ್ ಬ್ಯಾಂಕ್ ಅಲ್ಲಿ ಕೂಡ ನೀವು ಬಿಡಿಸಿದ್ರಲ್ವಾ, ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಕ್ವಶನ್ ಕೂಡ ನೀವು ಸಾಲ್ವ್ ಮಾಡಿದಿರಾ. ಸೊ ಪ್ರತಿಯೊಂದು ಕ್ವಶನ್ ನಾವು ಸಾಲ್ವ್ ಮಾಡ್ಕೊಂಡು ಟೋಟಲ್ 15 ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಹೋಗೋಣ, ಅಡ್ಜಸ್ಟ್ಮೆಂಟ್ ಹೋಗೋಣ. ಅಡ್ಜಸ್ಟ್ಮೆಂಟ್ ಎಷ್ಟಾಯ್ತು ಇವಾಗ? 2 ಅಡ್ಜಸ್ಟ್ಮೆಂಟ್ ಆಯ್ತು. ನೋಡಿ ಏನಪ್ಪಾ ಅಂದ್ರೆ, ನಿಮಗೆ ಮೊನ್ನೆದ್ನಾಲೆ ನಾನು ಹೇಳಿದ್ದೀನಿ ಕ್ಲಾಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಬರುತ್ತೆ ನಮ್ಮ ಒಂದು ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ. ಸರ್ ಸೆಕೆಂಡ್ ಅಂದ್ರೆ ಮೇನ್ ಬುಕ್ ಅಲ್ಲಿ ಸೆಕೆಂಡ್ ಚಾಪ್ಟರ್, ಬಟ್ ಫಸ್ಟ್ ಈ ವರ್ಷ ನಿಮಗೆ ಫಸ್ಟ್ ಚಾಪ್ಟರ್ ಅಂತ ಇದನ್ನ ಹೇಳಿದ್ದಾರೆ. ಸೊ ಫಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ಇವತ್ತು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ನ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಲ್ಲಿ 3 ಮೆಥಡ್ ಬರುತ್ತೆ ಹೇಳಿದ್ದೆ ನಾನು. 3 ಮೆಥಡ್ ಅಲ್ಲಿ ಫಸ್ಟ್ ಡೈರೆಕ್ಟ್ ಮೆಥಡ್, ನೆಕ್ಸ್ಟ್ ಎರಡನೇದು ಪ್ರಾಡಕ್ಟ್ ಮೆಥಡ್, ಇನ್ನು ನೆಕ್ಸ್ಟ್ ಬರುತ್ತೆ ಅವರೇಜ್ ಪೀರಿಯಡ್ ಮೆಥಡ್ ಬರುತ್ತೆ. ನಾವು ಈ ಮೆಥಡ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಿದ್ವಿ. ಸೊ ಡೈರೆಕ್ಟ್ ಮೆಥಡ್ ಬಗ್ಗೆನೂ ತಿಳ್ಕೊಂಡ್ರಿ. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಹಾಗಾದ್ರೆ ಯಾವ ಒಂದು ಫಾರ್ಮುಲಾ ಬರುತ್ತೆ ಹೇಳಿ ನೋಡೋಣ. ನೋಡಿ, ಯಾರಿಗೂ ಹೇಳಕ್ ಬರ್ತಿಲ್ಲ, ಯಾಕಂದ್ರೆ ಓದಲ್ಲ. Interest is equal to amount of drawings into rate into number of months divided by 12 months. ಓಕೆ, ನಂಬರ್ ಆಫ್ ಮಂತ್ಸ್ ಅಲ್ಲ, ಅದು ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಹೇಳ್ಬೇಕು. Number So of ನೋಡಿ, outstanding months. ಹಿಂದೆ ಪೇಜ್ ನ ಟರ್ನ್ ಮಾಡ್ಕೊಂಡು ನೋಡುವಂತ ಪರಿಸ್ಥಿತಿಗೆ ಬಂದಿದ್ದೀರಾ, ಯಾಕಂದ್ರೆ ಓದಲ್ಲ ನೀವು ಮನೆಯಲ್ಲಿ. 3 ತಿಂಗಳಾಯ್ತು. ನೆನಪಿರ್ಬೇಕು, ಯಾವುದೇ ಒಂದು ಕ್ವಶನ್ ಕೇಳಿದ ತಕ್ಷಣ ಹೇಳಕ್ ಬಂದಿರ್ಬೇಕು ನಿಮ್ಗೆ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಸ್ಟಾಂಪ್ ಆಕ್ಟ್ ಯಾವಾಗ ಬರುತ್ತೆ? ಸ್ಟಾಂಪ್ ಆಕ್ಟ್ 89 sir. 1889 ರೈಟ್ ಆನ್ಸರ್. ಈ ಸ್ಟಾಂಪ್ ಆಕ್ಟ್ ಎಲ್ಲಿ ಯೂಸ್ ಆಗುತ್ತೆ? ವೇರ್ ಇಟ್ ಈಸ್ ಯೂಸ್ಡ್ ಇನ್ ಸ್ಟಾಂಪ್ ಆಕ್ಟ್? It is used for when creating the partnership deed. That time is used. Used the Stamp Act. Who is used the Stamp Act? The lawyer or ಮತ್ತೊಬ್ರು ಯಾರು? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ದವರು ಯೂಸ್ ಮಾಡ್ತಾರೆ, ಬಿಕಾಸ್ ಆಫ್ ಕ್ರಿಯೇಟಿಂಗ್ ದ ನ್ಯೂ ಫರ್ಮ್, ದ ಪಾರ್ಟ್ನರ್ಶಿಪ್ ಫರ್ಮ್. ಬಟ್ ದ ಮಿನಿಮಮ್ ಪಾರ್ಟ್ನರ್ಶಿಪ್ ಪರ್ಸನ್ ಎಷ್ಟು ಜನ ಆಗ್ತಾರೆ? ಮಿನಿಮಮ್ 2 ಜನ. Two Maximum persons. according to 2015 Act, according to 2013, the maximum number of the partners is 100. ಸೊ NCERT ಬುಕ್ ಅಲ್ಲಿ ಹೇಳಿದ್ದಾರೆ, ಒಂದೊಂದು ಬುಕ್ ಅಲ್ಲಿ 10 ಹೇಳಿದ್ದಾರೆ, ಒಂದೊಂದು ಬುಕ್ ಅಲ್ಲಿ 50 ಹೇಳಿದ್ದಾರೆ, ಒಂದೊಂದು ಬುಕ್ ಅಲ್ಲಿ 100 ಹೇಳಿದ್ದಾರೆ. ನಾವು 100 ನ ತಗೊಳ್ಳೋಣ. ಅಕಾರ್ಡಿಂಗ್ ಟು 2013 100. ಅಕಾರ್ಡಿಂಗ್ ಟು 1932, ಅಕಾರ್ಡಿಂಗ್ ಟು 1932 ದ ಪಾರ್ಟ್ನರ್ಶಿಪ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟಪ್ಪ ಅಂದ್ರೆ 20 ಅಂತ ಹೇಳ್ಬೇಕು. ಬ್ಯಾಂಕಿಂಗ್ ಸೆಕ್ಷನ್ ಅಲ್ಲಿ 10 ಇರುತ್ತೆ. ಅಕಾರ್ಡಿಂಗ್ ಟು 1932 ಆಕ್ಟ್ ಪ್ರಕಾರ ಒಂದು ಬಿಸ್ನೆಸ್ ಅಲ್ಲಿ 2 ಜನ ಮಿನಿಮಮ್ ಇರ್ತಾರೆ, ಮ್ಯಾಕ್ಸಿಮಮ್ 20 ಜನ ಇರ್ತಾರೆ. ಬ್ಯಾಂಕಿಂಗ್ ಸೆಕ್ಷನ್ ಅಲ್ಲಿ 10 ಜನ ಇರ್ತಾರೆ. ಇದು ಅಕಾರ್ಡಿಂಗ್ ಟು 32. ಅಕಾರ್ಡಿಂಗ್ ಟು 2013 ಪ್ರಕಾರ ಮ್ಯಾಕ್ಸಿಮಮ್ 100, ಮಿನಿಮಮ್ 2, ಬ್ಯಾಂಕಿಂಗ್ ಸೆಕ್ಷನ್ 20, ಈ ರೀತಿ ಮಾಡಿದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಇನ್ನ ನೆಕ್ಸ್ಟ್ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ, ಹೆಡ್ಡಿಂಗ್ ಹಾಕಿ ಎಲ್ರು, ಯಾವ್ದಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಸ್ ಪರ್ average period method. Interest on drawings as per average period method. ಹೆಡ್ಡಿಂಗ್ ಹಾಕಿ ಎಲ್ರು ಬೇಗ. ಅದಕ್ಕೆ ಇನ್ನೊಂದು ಹೆಸರು ಇದೆ, ಶಾರ್ಟ್ ಕಟ್ ಮೆಥಡ್ ಅಂತಾನೂ ಕರೀತಾರೆ. ಡೈರೆಕ್ಟ್ ಮೆಥಡ್ ಬೇರೆ, ಇದು ಶಾರ್ಟ್ ಕಟ್ ಮೆಥಡ್ ಬೇರೆ. ಅಕಾರ್ಡಿಂಗ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ average period method. Interest on drawings as per average period method. ಇದಕ್ಕೆ ಇನ್ನೊಂದು ಹೆಸರು ಶಾರ್ಟ್ ಕಟ್ ಮೆಥಡ್. ಯೂನಿಫಾರ್ಮ್ ಆರ್
ಇನ್ನೊಂದು ಹೆಸರು ಬರುತ್ತೆ ಇದಕ್ಕೆ ಯೂನಿಫಾರ್ಮ್ ಇಂಟರ್ವಲ್, ಅನ್ಯೂನಿಫಾರ್ಮ್ ಇಂಟರ್ವಲ್, ಯೂನಿಫಾರ್ಮ್ ಅಮೌಂಟ್ಸ್ ಅಂತ ಕರೀತಾರೆ. ಸೊ ಯೂನಿಫಾರ್ಮ್ ಇಂಟರ್ವಲ್ ಮತ್ತು ಯೂನಿಫಾರ್ಮ್ ಅಮೌಂಟ್ ಅಂತ ಕೊಟ್ಬಿಟ್ಟು ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ಸೊ ಯಾವ್ದು ಎವರೇಜ್ ಫೀಲ್ಡ್ ಮೆಥಡ್ ಅಂತ ನೀವು ತಿಳ್ಕೊಬೇಕು. ಇಲ್ಲಿ ಯೂನಿಫಾರ್ಮ್ ಇಂಟರ್ವಲ್ ಅಂತ ಬರ್ತವೆ. ಸೊ ನಾನು ಹೇಳ್ತೀನಿ, ಇದು ಸ್ವಲ್ಪ ಟಫ್ ಆಗುತ್ತೆ ನಿಮಗೆ, ಕ್ಯಾಲ್ಕುಲೇಷನ್ ಮಾಡಕ್ ಟಫ್ ಆಗುತ್ತೆ, ಆದ್ರೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಬರ್ಕೊಳ್ಳಿ, ಇಲ್ಲಿಂದ ಬರ್ಕೊಳ್ಳಿ. ಅಂಡರ್ ದಿ ಅವರೇಜ್ ಫೀಲ್ಡ್ ಮೆಥಡ್, ದ ಶಾರ್ಟ್ಕಟ್ ಪೀರಿಯಡ್ ಮೆಥಡ್, ಇಂಟ್ರೆಸ್ಟ್ ಇಸ್ ಚಾರ್ಜ್ಡ್ ಅಟ್ ದಿ ಸ್ಪೆಸಿಫೈಡ್ ರೇಟ್ ಆಫ್ ಟೋಟಲ್ ಮಂತ್ಲಿ ಡ್ರಾಯಿಂಗ್ಸ್, ಯೂನಿಫಾರ್ಮ್ ಇಂಟರ್ವಲ್ ಅಂಡ್ ಯೂನಿಫಾರ್ಮ್ ಅಮೌಂಟ್ ಆಫ್ ಪೀರಿಯಡ್ ಅಂತ ಬರ್ಕೊಂಡು ಇಲ್ಲಿ ಸುಖ ಬರ್ಕೊಳ್ಳಿ. ಈ ಒಂದು ಇದೇನಿದೆಯಲ್ಲ ಬ್ರಾಕೆಟ್ ಅಲ್ಲಿರೋದು ಬಿಟ್ಟು ಬರ್ಕೊಳ್ಳಿ ಎಲ್ಲಾನು. ಇಲ್ಲಿ ತನಕ ಬ್ರಾಕೆಟ್ ಅಲ್ಲಿ ಬಿಟ್ಟು ಬರ್ಕೋಬೇಕು. ಎಸ್ ಕಂಪ್ಲೀಟ್ ಆಯ್ತಾ? ಕಂಪ್ಲೀಟ್ ಆಯ್ತಾ? Yes, sir. ಓಕೆ, ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಬರುತ್ತೆ, ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಬರುತ್ತೆ, ಎಂಡ್ ಆಫ್ ಎವ್ರಿ ಮಂತ್ ಅಂತ ಬರುತ್ತೆ. ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಇದನ್ನ ನೀವು ತಿಳ್ಕೊಬೇಕಂದ್ರೆ, ಸೊ ನಿಮ್ಗೆ ಒಂದು ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡಿದೀನಿ ನಾನು. ಆ ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದ್ರೆ ಎಕ್ಸಾಮಿಗೆ ಇದು ಬರಲ್ಲ, ಎನ್ಯುವಲ್ ಎಕ್ಸಾಮಿಗೆ ಇದು ಬರಲ್ಲ. ಸೊ ಇಷ್ಟು ನಿಮ್ಗೆ ಟಫೆಸ್ಟ್ ಪ್ರಾಬ್ಲಮ್ ನಿಮಗೆ ಕೊಡಲ್ಲ. ಸೊ ಇದೆಲ್ಲ ಬಹಳ ಕನ್ಫ್ಯೂಸ್ ಇರುತ್ತೆ. ಸೊ ಮೆಥಡ್ ನಂಬರ್ 2 ಪ್ರಾಡಕ್ಟ್ ಮೆಥಡ್ ಮಾತ್ರ ಕೇಳ್ತಾರೆ. ಸೊ ಅದನ್ನೇ ಸಾಲ್ವ್ ಮಾಡಿ, ಅದನ್ನೇ ಪ್ರಾಕ್ಟೀಸ್ ಮಾಡಿ. ಇದನ್ನ ನೀವು ಬರ್ಕೋಬೇಕು, ಬಿಡಿಸ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಒಂದು ಇಂಪಾರ್ಟೆಂಟ್ ನಿಮ್ಗೆ ವಿಡಿಯೋನ ಕಳಿಸ್ತೀನಿ, ಅದನ್ನ ನೋಡ್ಕೊಂಡ್ಬಿಟ್ರೆ ಸಾಕು. ಇವತ್ತು ಅದನ್ನ ಕಳಿಸ್ತೀನಿ, ಇವತ್ತು ನೋಡಿ ಅದನ್ನ ಕ್ಲಿಯರ್ ಮಾಡಿಬಿಡಿ, ಹಿಂದೆ ಉಳ್ಸಕ್ ಹೋಗ್ಬಿಡಿ. ಒಂದ್ಸರಿ ನೀವು ಅದನ್ನ ಪೆಂಡಿಂಗ್ ಉಳಿಸಿದ್ರೆ ಮತ್ತೆ ಮುಂದಿಂದೆಲ್ಲ ಪೆಂಡಿಂಗ್ ಉಳ್ಬಿಡುತ್ತೆ. ಸೊ ನೋಟ್ಸ್ ಬರಿಬೇಕಾದ್ರೆ ಸೊ ಅದನ್ನ ಕಳಿಸ್ತೀನಿ, ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಕ್ಲಿಯರ್ ಆಗಿ ಬರ್ಕೊಂಡು ಅದನ್ನ ತಿಳ್ಕೊಂಡು 1 hour ಕ್ಲಾಸ್ ಇದೆ, ಅದನ್ನ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವಾಗ ನಾನು ಹೋಗ್ತಾ ಇದೀನಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್, 1 ನಿಮಿಷ ನೋಡಿ. ಸೊ ಫಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗಿದೆ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಆಗಿದೆ. ಇನ್ನ ಲೋನ್ ಮತ್ತು ಕಮಿಷನ್ ಬಗ್ಗೆ ಯಾವಾಗೂ ಕೇಳಲ್ಲ. ಸೊ ಈ ಹೆಡ್ಡಿಂಗ್ ಹಾಕಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಮಾಂಗ್ ದಿ ಪಾರ್ಟ್ನರ್ಸ್. ಹೆಡ್ಡಿಂಗ್ ಹಾಕಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ ಅಮಾಂಗ್ ದಿ ಪಾರ್ಟ್ನರ್ಸ್, ಇದನ್ನ ಹೆಡ್ಡಿಂಗ್ ಹಾಕ್ಬಿಡಿ. ಇದನ್ನ ಬಗ್ಗೆ ನಾನು ಸಾಲ್ವ್ ಮಾಡೋಣ. ಇದು ಇಂಪಾರ್ಟೆಂಟ್ ಇದೆ, ಎಕ್ಸಾಮಿಗೆ ಬರ್ಬೋದು. ಡ್ರಾಯಿಂಗ್ಸ್ ಮಿಸ್ ಆಯ್ತಂದ್ರೆ ಇದೇ ಬರುತ್ತೆ. ಎರಡರಲ್ಲಿ ಒಂದು ಕೇಳ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೇಳ್ತಾರೆ, ಬಿಟ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳ್ತಾರೆ. ಎಸ್ ಹೆಡ್ಡಿಂಗ್ ಹಾಕಿದ್ರಾ? ಹಾ ಸರ್ ಆಗ್ತದೆ. ಹಾ ಸರ್. ಓಕೆ, ಇಂಟ್ರೊಡಕ್ಷನ್. ಅದಕ್ಕಿಂತ ಮುಂಚೆ ಮೀನಿಂಗ್ ಬರ್ಕೊಂಬಿಡಿ. ಇಂಟ್ರೊಡಕ್ಷನ್ ಏನ್ ಬೇಡ, ಮೀನಿಂಗ್.
ಇಲ್ಲಿಂದ ಬರ್ಕೊಳ್ಳಿ. ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಇಸ್ ದ ಅಕೌಂಟ್ ವಿಚ್ ಶೋಸ್ ದ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಆಫ್ ದಿ ಫರ್ಮ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪ್ರಾಫಿಟ್ಸ್ ಆಫ್ ದಿ ಫರ್ಮ್ ಅಮಾಂಗ್ ದಿ ಪಾರ್ಟ್ನರ್ಸ್. Yes, sir. Complete, sir. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ, ಏನಾದ್ರು ಈ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ, ಈ ಬಿಸ್ನೆಸ್ ನಡೆಸಬೇಕಾದ್ರೆ ಪ್ರಾಫಿಟ್ ಆಯ್ತು ಅಂದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನ ಮೇಂಟೈನ್ ಮಾಡ್ತೀವಿ. ಈಗ ಹೆಂಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಏನು ನಾವು ಸೆಪರೇಟ್ ಆಗಿ ಫೈನಲ್ ಅಕೌಂಟ್ ಅಲ್ಲಿ ನೋಡ್ತೀವಲ್ಲ, ಅದೇ ತರ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲೂ ಕೂಡ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಂತ ಒಂದು ಅಕೌಂಟ್ ಇರುತ್ತೆ. ಈ ಅಕೌಂಟ್ ಅನ್ನ ಅವ್ರು ಏನ್ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿಬಿಟ್ಟು ಬಂದಂತ ಪ್ರಾಫಿಟ್ ಅನ್ನ ಎಲ್ಲಿ ಕಳಿಸ್ತಾರೆ ಹೇಳಿ ನೋಡೋಣ. ಈ ಬಂದಂತ ಪ್ರಾಫಿಟ್ ಎಲ್ಲಿಗೆ ಹೋಗುತ್ತೆ? ಕ್ಯಾಪಿಟಲ್ ಅಕೌಂಟ್ಸ್ ಹೋಗುತ್ತೆ. ಕ್ಯಾಪಿಟಲ್ ಅಕೌಂಟ್ಸ್ ಯಾವ ಬರ್ತವೆ? ಫಿಕ್ಸ್ಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇಲ್ಲಿ ಬಂದಂತ ಪ್ರಾಫಿಟ್ ಅನ್ನ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಎರಡರಲ್ಲಿ ಒಂದು ಯಾವ್ದಾದ್ರು ಪ್ರಿಪೇರ್ ಮಾಡ್ತಿರ್ತಾರೆ ಇವರು, ಅಲ್ಲಿ ಹೋಗುತ್ತೆ. ಏನಾದ್ರೂ ಪ್ರಾಫಿಟ್ ಬಂತಂದ್ರೆ ಅಲ್ಲಿ ಹೋಗುತ್ತೆ. ಯಾಕಂದ್ರೆ ಅದು ಮೇನ್ ಅಕೌಂಟ್. ಮೇನ್ ಅಕೌಂಟ್ ಅಲ್ಲಿ ಇದು ಒಂದು ಸೆಪರೇಟ್ ಅಡ್ಜಸ್ಟ್ಮೆಂಟ್. ಇದು ಅಡ್ಜಸ್ಟ್ಮೆಂಟ್, ಅದರ ಅಡ್ಜಸ್ಟ್ಮೆಂಟ್ ಇದಾಗಿದ್ದ ಕಾರಣಕ್ಕಾಗಿ ಇದನ್ನ ಅವರು ಸಾಲ್ವ್ ಮಾಡ್ತಾರೆ. ಇಲ್ಲಿ ಬಂದಂತ ಪ್ರಾಫಿಟ್ ಆರ್ ಲಾಸ್ ಎಲ್ಲಿ ಕಳಿಸ್ಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ಗೆ ಕಳಿಸ್ಬೇಕು. ಓಕೆ, ಗೊತ್ತಾಯ್ತಲ್ಲ? ಸೊ ಹಾಗಾದ್ರೆ ಹೆಡ್ಡಿಂಗ್ ಕೂಡ ಬರ್ಕೊಂಡಿದ್ದೀರಾ. ಸೊ ಈಗ ಏನ್ ಮಾಡ್ತೀರಪ್ಪ ಅಂದ್ರೆ, ಫಾರ್ಮೆಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾನು ಕೊಡುವಂತ ಫಾರ್ಮೆಟ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಹೆಡ್ಡಿಂಗ್ ಹಾಕೊಳ್ಳಿ, ಫಾರ್ಮೆಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಈ ಫಾರ್ಮೆಟ್ ಕೊಡ್ತೀನಿ, ಪ್ರತಿಯೊಬ್ರು ನಾಳೆ ಬಯೋಟ್ ಹಾಕ್ಬೇಕು, ಪ್ರತಿಯೊಬ್ಬರಿಗೂ ಕೇಳ್ತೀನಿ. ಈ ಫಾರ್ಮ್ಯಾಟ್ ಅನ್ನ ನೀವೆಲ್ಲರೂ ಬಯೋಟ್ ಹಾಕ್ಬೇಕಾಗತ್ತೆ. ಹೆಡಿಂಗ್ ಹಾಕಿ, ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇಲ್ಲಿ ಕೆಳಗಡೆ ಬರೀರಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. Profit and loss appropriation. For the year ending thirty-first 3 dash dash dash. ಈ ಸೈಡ್ ಡೆಬಿಟ್ ಕ್ರೆಡಿಟ್ ಹಾಕಿ, ಆಮೇಲೆ ಈ ಸೈಡು ಡೆಬಿಟ್ ಹಾಕಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್, ಇಲ್ಲಿ ರುಪೀಸ್, ಅದೇ ರೀತಿ ಇಲ್ಲಿ ಪರ್ಟಿಕ್ಯುಲರ್ಸ್.
Complete, sir. ಕಂಪ್ಲೀಟ್ ಆಯ್ತಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಹಾ, sir. ಗೊತ್ತಿರಲಿ, ಪ್ರಾಫಿಟ್ ಆಯ್ತು ಅಂದ್ರೆ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಪ್ರಾಫಿಟ್ ಫಾರ್ ದಿ ಇಯರ್ ಅಂತ ಕೊಟ್ರೆ, ನೆನ್ಪಿರ್ಲಿ, ಪ್ರಾಫಿಟ್ ಫಾರ್ ದಿ ಇಯರ್ ಅಂತ ಕೊಟ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರಿಬೇಕು. ಇನ್ನ ಲಾಸ್ ಫಾರ್ ದಿ ಇಯರ್ ಅಂತ ಕೊಟ್ರೆ ಅದನ್ನ ಡೆಬಿಟ್ ಸೈಡ್ ಬರಿಬೇಕು. ಇದು ನಿಮಗೆ ಗೊತ್ತಿರಲಿ. ಪ್ರಾಫಿಟ್ ಕೊಟ್ರೆ ಕ್ರೆಡಿಟ್, ಲಾಸ್ ಕೊಟ್ರೆ ಡೆಬಿಟ್ ಅಂತ ಬರೀತೀವಿ. ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ಅಥವಾ ಒಂದು ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾರೆ. ಸೊ ಅದಕ್ಕಾಗಿ ಏನ್ ಮಾಡ್ತೀವಿ ನಾವು ಅಂದ್ರೆ ಇಲ್ಲಿ ಬೈ ಅಂತ ಹಾಕಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರಿಬೇಕು. ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಈ ತರ ಕಾಣಿಸ್ತಿದ್ಯಾ? ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೆದು ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೀರಿ. ಇಷ್ಟು ಬರೆದು ಕೆಳಗಡೆ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಬರೀಬೇಕು. ಯಾಕೆ ನೆಟ್ ಪ್ರಾಫಿಟ್ ಅಂದ್ರೆ ಕ್ರೆಡಿಟ್ ಸೈಡ್ ಬರೆದಿದ್ರೆ ನೆಟ್ ಪ್ರಾಫಿಟ್, ಅದೇ ಡೆಬಿಟ್ ಸೈಡ್ ಬರೆದಿದ್ರೆ ನೆಟ್ ಲಾಸ್. ಸೊ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ನೆಟ್ ಪ್ರಾಫಿಟ್ 80,000 ರುಪೀಸ್ ತಗೋತಿದ್ದೀನಿ, 80,000. ಎಕ್ಸಾಂಪಲ್ ಇದು, ಜಸ್ಟ್ ಫಾರ್ ಎಕ್ಸಾಂಪಲ್ 80,000 ರುಪೀಸ್ ತಗೊಂಡೆ. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದ್ರ ಕೆಳಗಡೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಅಂತ ಬರೆದು, ಫಾರ್ ಎಕ್ಸಾಂಪಲ್ ಇಬ್ರು ಜನ ಪಾರ್ಟ್ನರ್ಸ್ ಇದ್ದಾರೆ, ಹೌದಾ? ಕಂಟ್ರೋಲ್ ಮಾಡ್ಕೊಳ್ಳಿ. ಇಬ್ರು ಜನ ಪಾರ್ಟ್ನರ್ಸ್ ಇದ್ದಾರೆ, ನಂಬರ್ ಎ ಮತ್ತು ನಂಬರ್ ಬಿ ಅಂತ ಇದ್ದಾರೆ. ಅವ್ರದ್ದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಒಬ್ರದ್ದು 400 ಇದೆ, ಒಬ್ರದ್ದು 400 ಮಾಡ್ಕೊಳ್ಳಿ ಇದನ್ನ, 400 ಅದು 400 ಮತ್ತು ಇನ್ನೊಬ್ರದ್ದು 600 ರುಪೀಸ್ ಇದೆ. ಸೊ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 1,000. 1,000 ಇಲ್ಲಿ ಬರ್ಕೋಬೇಕು. ಇಷ್ಟೇ, ಎರಡು ಆಪ್ಷನ್ ಬರುತ್ತೆ. ಒಂದು ಪ್ರಾಫಿಟ್, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೆನ್ಪಿಟ್ಕೊಳ್ಳಿ, ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬೇರೆ ಏನಾದ್ರೂ ಕೂಡಲೇ ತಗೊಳ್ಬಾರ್ದು. ಜಸ್ಟ್ ಎರಡೇ ಆಪ್ಷನ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಮಾತ್ರ ತಗೋಬೇಕು. ಇನ್ನು 3 ಆಪ್ಷನ್ ಎಲ್ಲಿ ಬರುತ್ತೆ? 3 ಆಪ್ಷನ್ ಈ ಸೈಡ್ Debit ಬರುತ್ತೆ. side. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್, ಅದೇ ರೀತಿ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಸ್ಯಾಲರಿ, ಪಾರ್ಟ್ನರ್ಸ್ ಕಮಿಷನ್, 3 ಆಪ್ಷನ್ ಬರುತ್ತೆ. ಸೊ ಫಸ್ಟ್ ಹೆಡ್ಡಿಂಗ್ ಅದರಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ 2 ಅಂತ ಬರೆದು, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಒಂದು ನಿಮಿಷ 2 ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಜಸ್ಟ್ ಕ್ಯಾಪಿಟಲ್ ಅಕೌಂಟ್ ಬರೆದು ಇದಕ್ಕೆ ಅಂಡರ್ಲೈನ್ ಮಾಡ್ಕೊಂಡು, ಸೊ ಇಲ್ಲೂ ಕೂಡ ಇಬ್ಬರು ಜನ ಇದ್ದಾರೆ, ಎ ಮತ್ತು ಬಿ. ಫಾರ್ ಎಕ್ಸಾಂಪಲ್ ಅವ್ರ ಕ್ಯಾಪಿಟಲ್ ಇದೆ, ಒಬ್ರದ್ದು 60,000 ಇದೆ, ಒಬ್ರದ್ದು 40,000 ಇದೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಕೊಟ್ಟಿದ್ದಾರೆ 10% ಕೊಟ್ಟಿದ್ದಾರೆ. ಸೊ 10/100 ಮಾಡಿದ್ರೆ ಎಷ್ಟು ಬರುತ್ತೆ? 6,000, 4,000. ಸೊ ಫಸ್ಟ್ ಬರುತ್ತೆ, ಅದನ್ನ ಒಳಗಡೆನೆ ಬರ್ಕೋಬೇಕು. 6,000 ಒಂದು ಬರುತ್ತೆ, ಮತ್ತೊಂದು 4,000 ಬರುತ್ತೆ. $10,000. ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ, ಸೊ ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತು. ನೆಕ್ಸ್ಟ್ ಯಾವ್ದು ಬರುತ್ತೆ? ಪಾರ್ಟ್ನರ್ಸ್ ಸ್ಯಾಲರಿ. ಪಾರ್ಟ್ನರ್ಸ್ ಸ್ಯಾಲರಿ ಅಕೌಂಟ್.
ಯಾರಾದ್ರೂ ಪಾರ್ಟ್ನರ್ ಸ್ಯಾಲರಿ ತಗೊಳ್ತಿದ್ರೆ ಅದನ್ನ ಈ ಒಂದು ಹೆಡ್ಡಿಂಗ್ ಅಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಸ್ಯಾಲರಿ ತಗೋತಿದ್ದ, ಅದಕ್ಕಾಗಿ ಏಜ್ ಸ್ಯಾಲರಿ. ಸೊ ಎಷ್ಟು ಬರುತ್ತೆ? ಏಜ್ ಸ್ಯಾಲರಿ 3000 ತಗೋತಿದ್ದ ಅಂದ್ರೆ 3000 ಬರೆಯೋಣ. ಅಥವಾ ಅವನು ಇಂಟು ಪರ್ ಮಂತ್ ತಗೋತಿದ್ದ ಅಂದ್ರೆ ಒಳಗಡೆ ಬರಿಬೇಕು. ಅದನ್ನ ಕಮಿಷನ್ ತೋರಿಸ್ತೀನಿ ನಿಮ್ಗೆ. ಇನ್ನ ಮೂರನೇ ಆಪ್ಷನ್ ಯಾವ್ದಪ್ಪ ಅಂದ್ರೆ ಟು ಕಮಿಷನ್ ಅಕೌಂಟ್, ಪಾರ್ಟ್ನರ್ಸ್ ಕಮಿಷನ್ ಅಂತ ಬರೀರಿ. ಪಾರ್ಟ್ನರ್ಸ್ ಕಮಿಷನ್. ಪಾರ್ಟ್ನರ್ಸ್ ಕಮಿಷನ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಸ್ ಕಮಿಷನ್ ಅಲ್ಲಿ ಯಾರು ತಗೋತಾರಪ್ಪ ಅಂದ್ರೆ ಒಬ್ಬ ಬಿ ಏನೋ ವ್ಯಕ್ತಿ ತಗೊಳ್ತಿದ್ದ. ಸೊ ಅವನು ಪರ್ ಮಂತ್ ತಗೊಳ್ತಿದ್ದ ಅಂದ್ರೆ ಏನ್ ಮಾಡ್ಬೇಕು? ಬಿ ಅಂತ ಹಾಕಿ ಪರ್ ಮಂತ್ 1000 ತಗೊಳ್ತಿದ್ದ. ಸೊ 12 ಮಂತಿಗೆ ಎಷ್ಟಾಗತ್ತೆ? 12,000 ಆಗತ್ತೆ. ಓಕೆ, ಇಷ್ಟು ಆಪ್ಷನ್ ಏನಪ್ಪಾ ಅಂದ್ರೆ ನಮ್ಗೆ ಕೊಟ್ಟಿರ್ತಾರೆ. ಸೊ ಟೋಟಲ್ ಮಾಡ್ಬೇಕು, ಯಾವ ಕಾಲಮ್ ಜಾಸ್ತಿ ಆಗತ್ತೆ ನೋಡಿ. ಡೆಬಿಟ್ ಕಾಲಮ್ ಕ್ರೆಡಿಟ್ ಕಾಲಮ್ ಜಾಸ್ತಿ ಆಗೋದು? ಕ್ರೆಡಿಟ್. ಕ್ರೆಡಿಟ್ ಕಾಲಮ್ ಅಲ್ಲಿ 80,000 ಇರೋದಕ್ಕಾಗಿ ಅದೇ ಕಾಲಮ್ ಜಾಸ್ತಿ ಆಗತ್ತೆ. ಸೊ ಆ ಕಾರಣಕ್ಕಾಗಿ 81,000 ನಾವಿಲ್ಲಿ ಬರಿಬೇಕು. ಈ ಸೈಡ್ ಕೂಡ 81,000 ಬರಿಬೇಕು. 81,000 ಅಲ್ಲಿ ಮೇಲಿರುವಂತ ಎಲ್ಲಾ ಆಪ್ಷನ್ ನ ಮೈನಸ್ ಮಾಡಿ. 81,000 ಅಲ್ಲಿ 12,000, 3,000, 10,000 ಎಲ್ಲಾನು ಮೈನಸ್ ಮಾಡ್ಕೊಂತ ಬನ್ನಿ. 56,000 ಸರ್. 56,000 ಬ್ಯಾಲೆನ್ಸ್. 56,000 ಎಲ್ಲಿಗೆ ಹೋಗ್ಬೇಕು? ಕ್ಯಾಪಿಟಲ್ ಅಕೌಂಟ್ ಹೋಗ್ಬೇಕು. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ಬೇಕು. ಇಷ್ಟು ಹಾಕಿ ಇಬ್ಬರು ಜನ ಪಾರ್ಟ್ನರ್ಸ್ ಇರ್ತಾರಲ್ಲ, ಎ ಮತ್ತು ಬಿ ಈಸ್ ಈಕ್ವಲ್ ಟು ಎಷ್ಟು ಬಂತು? 56,000 ಮತ್ತು 56,000 ಇಷ್ಟು ಬರ್ಕೊಂಡು, ಫಾರ್ ಎಕ್ಸಾಂಪಲ್ ಅವ್ರದ್ದು ರೇಷಿಯೋ ಇದೆ 1:1 ರೇಷಿಯೋ ಇದೆ, ಈಕ್ವಲಿ ರೇಷಿಯೋ ಇದೆ. ಅದಕ್ಕಾಗಿ 1/2 ಮತ್ತು 1/2 ಮಾಡ್ಕೋಬೇಕು. ಎಷ್ಟು ಬರುತ್ತೆ ನೋಡಿ ಆನ್ಸರ್? 56 1/2 ಎಷ್ಟು ಬರುತ್ತೆ ನೋಡಿ? 58,000 ಸರ್. ಎಷ್ಟು? 28,000 ಸರ್. 28,000 ಒಂದು, ಇನ್ನೊಂದು ಕೂಡ 28,000 ಬರುತ್ತೆ. ಸೊ ಎರಡು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದ್ರೆ 56,000 ಬರುತ್ತೆ. ಇಷ್ಟು ಬರ್ಕೊಳ್ಳಿ. ಕಂಪ್ಲೀಟ್ ಸರ್. ಸೊ ಗೊತ್ತಾಯ್ತಲ್ಲ. ಸೊ ನಾಳೆ ಏನ್ ಮಾಡೋಣಪ್ಪ ಅಂದ್ರೆ ಒಂದು ಪ್ರಾಬ್ಲಮ್ ನ ಬಿಡಿಸೋಣ. ಸೊ 1 hour ಕೂಡ ಕಂಪ್ಲೀಟ್ ಆಯ್ತು ನಮ್ದು. ನಾಳೆಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟೋಟಲ್ ಒಂದು 7 ರಿಂದ 8 ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಸೊ ಇದು ಕೂಡ ನಿಮ್ಗೆ ಎಕ್ಸಾಮ್ಗೆ ಬರ್ಬಹುದು. ಯಾಕೆ ಬರ್ಬಹುದು ಅಂದ್ರೆ ಪ್ರಾಡಕ್ಟ್ ಮೆಥಡ್ ಏನಾದ್ರು ಕೇಳಲಿಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಾದ್ರು ಕೇಳಿದ್ರೆ, ಬೈ ಮಿಸ್ಟೇಕ್ ಕೇಳಿದ್ರೆ ನೀವು ಮಾಡಿದ್ದೆಲ್ಲ ಶ್ರಮ ವ್ಯರ್ಥ ಆಗ್ಬಿಡುತ್ತೆ. ಫಸ್ಟ್ ಚಾಪ್ಟರ್ ಇಂದ 6 ಮಾರ್ಕ್ಸ್ ಹೊರಟೋಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಮಿಸ್ ಮಾಡಕ್ ಹೋಗ್ಬೇಡಿ, ಯಾವಾಗ್ಲೂ ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ, ಗೊತ್ತಾಯ್ತಲ್ಲ. ಸೊ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ನೋಡಿ, ಡೆಬಿಟ್ ಸೈಡ್ ಅಲ್ಲಿ 3 ಇಂಪಾರ್ಟೆಂಟ್ ಟರ್ಮ್ಸ್ ಬರುತ್ತೆ. ಒಂದು ಇಂಟ್ರೆಸ್ಟ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಸ್ಯಾಲರಿ ಮತ್ತು ಪಾರ್ಟ್ನರ್ಸ್ ಕಮಿಷನ್. ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್. ನಾಳೆ ಪ್ರತಿಯೊಬ್ರು ಒಂದ್ಸಾರಿ ಫಾರ್ಮೆಟ್ ನ ಬರೆದು ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ. ನಿನ್ನೆ ಈಗ ಕೊಟ್ಟಿರುವಂತ ಒಂದು ಪ್ರಾಬ್ಲಮ್ 2016 ಕೊಟ್ಟಿರುವಂತ ಒಂದು ಪ್ರಾಬ್ಲಮ್ ಮತ್ತೆ ಈ ಪ್ರಾಬ್ಲಮ್ ಎರಡು ಸರಿ ಒಂದ್ಸರಿ ಬರೆದು ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ. ಫಾರ್ಮೆಟ್ ನ ಕ್ಲೀನ್ ಆಗಿ ಬರೆದು ಒಂದ್ಸರಿ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ. ಸೊ ನಾನು ಚೆಕ್ ಮಾಡ್ತೀನಿ, ನೋಡೋಣ ಯಾರ ಕ್ಲೀನ್ ಆಗಿ ಬರೀತಾ ಇದಾರೆ ಯಾರಿಲ್ಲ ಅಂತ. ಇದು ನಿಮ್ಗೆ ಹೋಮ್ ವರ್ಕ್ ಇದೆ. ಹೋಮ್ವರ್ಕ್ ಮಾಡದಿದ್ರೆ, ಸೊ ನಂದು ನಿಮ್ಗೆ ಪಾಲಿಸಿ ಗೊತ್ತಿದೆ, ಹೋಮ್ವರ್ಕ್ ಮಾಡದೇ ಇದ್ದವ್ರನ್ನ ನಾನು ನೋಡ್ತಾ ಇರ್ತೀನಿ ಡೈಲಿ, 1-2-3 ಸರಿ ನೋಡ್ತೀನಿ. ಹಂಗೇನಾದ್ರು ಕಂಡು ಬಂತಂದ್ರೆ ಸುಮ್ನೆ ಅವ್ರನ್ನ ರಿಮೂವ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ವರ್ಕ್ ಮಾಡಿ. ಸೊ ನಿಮ್ಗೋಸ್ಕರ ಕ್ಲಾಸ್ ತಗೋತಾ ಇರೋದು, ಅದಕ್ಕಾಗಿ ಪರ್ಫೆಕ್ಟ್ ಆಗಿ ವರ್ಕ್ ಮಾಡಕ್ ಕಲೀರಿ. ಸೊ ನಾಳೆಯಿಂದ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ನ ಒಂದು 7 ರಿಂದ 8 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ನಿಮ್ ಕಾಲೇಜಲ್ಲಿ ಬಿಡಿಸಿರ್ತಾರೆ, ಸೊ ಸಾಲ್ವ್ ಮಾಡ್ಬೋದು. ಸೊ ಅಲ್ಲಿದು ಚೇಂಜಸ್ ಆಗತ್ತೆ ಸ್ವಲ್ಪ, ನಾನು ಬಿಡಿಸೋದು ಸ್ವಲ್ಪ ಚೇಂಜಸ್ ಇರುತ್ತೆ. ಇದು ಕೂಡ ನೋಡಿ 5 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪರೇಷನ್ ಅಕೌಂಟ್ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇದೆ, ಅದಕ್ಕಾಗಿ ಫಾರ್ಮೇಟ್ ಅನ್ನ ನಿಮಗೆ ಬರೀರಿ ಅಂತ ಹೇಳ್ತಿರೋದು. ಆಮೇಲೆ ಒಂದ್ಸರಿ ಫಾರ್ಮೇಟ್ ಬರೀರಿ, ಅಲ್ಲಿ ನಿಮ್ದೇ ಓನ್ ಆಗಿ ಅಮೌಂಟ್ ಹಾಕಿ. ಈಗ ನಾನು ಹಾಕಿದ್ನಲ್ಲ 80,000 ಪ್ಲಸ್ 1,000 ಇದನ್ನ ನಾನು ಹಾಕಿದ್ದೆ. ನೀವು ಓನ್ ಆಗಿ ಒಂದು 5,000 6,000 ಹಾಕಿ ಪ್ರಾಫಿಟ್ ಬರೋ ತರ ಜಾಸ್ತಿ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ಹಾಕಿ, ಕಡಿಮೆ ಈ ಕಡೆ ಸೈಡ್ ಹಾಕಿ, ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಕಡಿಮೆ ಹಾಕಿ, ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಅಮೌಂಟ್ ಹಾಕಿ ಒಂದು ಫಾರ್ಮೆಟ್ ನ ಬಿಡಿಸಿ. ಗ್ರೂಪಿಗೆ ಸೆಂಡ್ ಮಾಡಿ. ನಿಮ್ಗೆ ಅರ್ಥ ಆಗ್ಬೇಕು. ಈ ತರ ಬಿಡಿಸಿತ್ತು ಅಂದ್ರೆ ಏನಾಗುತ್ತೆಪ್ಪ ಅಂದ್ರೆ 5 ಮಾರ್ಕ್ಸ್ ಕೂಡ ನಿಮ್ಗೆ ಬರುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಬರುತ್ತೆ. ನಾನು ಪ್ರತಿ ವರ್ಷ ಕ್ಲಾಸ್ ಮಾಡ್ತೀನಿ. ಎಕ್ಸಾಮ್ ಇನ್ನು 1 ತಿಂಗಳಿದೆಪ್ಪ ಅಂದ್ರೆ ಅವಾಗ ಏನ್ ಮಾಡ್ತೀನಪ್ಪ ಅಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್, ಎಕ್ಸಾಮ್ ಪರ್ಪಸ್ ಕ್ವಶನ್ಸ್ ನಿಮ್ಗೆ ಕೊಡ್ತಿರ್ತೀನಿ. ಆ ಕ್ವಶನ್ಗೆ ಫೀಸ್ ಇರುತ್ತೆ, 1,000 ರೂಪೀಸ್ ಇರುತ್ತೆ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು, ಆಗದೇನೆ ಇರ್ಬೋದು, ನಿಮಗೆ ಬಿಟ್ಟದ್ದು. ಅದು ಪ್ರತಿ ವರ್ಷ ನಾನು ಮಾಡುವಂತ ಒಂದು ಪ್ರತಿ ವರ್ಷ 6 ವರ್ಷ 5 ವರ್ಷ ಆಯ್ತು ಇವಾಗ ಆ ಕ್ಲಾಸ್ನ ಮಾಡ್ತೀನಿ. ಪ್ರತಿ ವರ್ಷನೂ ಒಂದು 40 ರಿಂದ 50 ಜನ ಜಾಯ್ನ್ ಆಗ್ತಾರೆ. ಸೊ ನಿಮಗೆ ಬಿಟ್ಟಿದ್ದು. ಆಮೇಲೆ ಇದು ನಾ ಕ್ಲಾಸ್ ಫ್ರೀ ಆಗಿ ಮಾಡ್ತಿರೋದು. ಸೊ ಇದನ್ನ ಬಿಟ್ಟು ಇದಕ್ಕೇನು ದುಡ್ಡಿರಲ್ಲ ಜಾಸ್ತಿ. ಸೊ ಅದಕ್ಕೆ ಫೀಸ್ ಇರುತ್ತೆ. ಕಂಪ್ಲೀಟ್ ಆಯ್ತಲ್ಲ, ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಸೊ ಪ್ರಾಡಕ್ಟ್ sir. ಮೆಥಡ್ ಕಂಪ್ಲೀಟ್ ಆಗಿದೆ. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಸ್ಟ್ ಚಾಪ್ಟರ್ ಅಲ್ಲಿ. ಇದು ಮುಗೀತು ಅಂದ್ರೆ ಈ ಚಾಪ್ಟರ್ ಕಂಪ್ಲೀಟ್. ನೆಕ್ಸ್ಟ್ ಚಾಪ್ಟರ್ ಮತ್ತೆ ಹೋಗ್ತೀನಿ. ಸ್ಪೀಡ್ ಆಗಿ ಹೋಗ್ಬೇಕು, ಯಾಕಂದ್ರೆ ನಮಗೆ ಟೈಮ್ ಇಲ್ಲ. 3 ತಿಂಗಳು ಎಲ್ಲ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು. ಆ ಕಾರಣಕ್ಕಾಗಿ ಸ್ಪೀಡ್ ಹೋಗ್ತೀನಿ. ಪ್ರತಿದಿನ ಪ್ರಿಪರೇಟರಿ ಎಕ್ಸಾಮ್ ಜನವರಿ ಫಸ್ಟ್ ಲಾಸ್ಟ್ ವೀಕ್ ಅಲ್ಲೇ ತಂದಿದ್ರು. ಬಟ್ ಜನವರಿ ಲಾಸ್ಟ್ ವೀಕ್ ಅಲ್ಲಿ ತಗೊಳಲ್ಲ, ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಪ್ರಿಪರೇಟರಿ ಇರುತ್ತೆ. ಓಕೆ ಸರ್. ನಿಮ್ ಎಕ್ಸಾಮ್ ನ 1 ತಿಂಗಳು ಮುಂದೆ ಹಾಕ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷ ಎಕ್ಸಾಮ್ ಯಾವಾಗ ನಡೀತಿತ್ತು? ಏಪ್ರಿಲ್ ಅಲ್ಲಿ ನಡೀತಿತ್ತು. ನಿಮ್ ಎಕ್ಸಾಮ್ ಅನ್ನ ಮೇ ಅಲ್ಲಿ ಕೂಡ ತಗೋಬಹುದು, ಮೇದಲ್ಲಿ ತಗೋಬಹುದು. ಏಪ್ರಿಲು ಬಿಟ್ರೆ ಮೇ 2 ತಿಂಗಳಲ್ಲಿ ನಿಮ್ಗೆ ಎಕ್ಸಾಮ್ ಇರುತ್ತೆ. ಇವಾಗ ಜನವರಿ ಹೋಯ್ತು, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇನ್ನು 2 ರಿಂದ 2.5 ತಿಂಗಳು ಅಷ್ಟೇ. ಅಷ್ಟ್ರ ಒಳಗಡೆ ಸಿಲೆಬಸ್ ಮುಗಿಸ್ತೀನಿ ನಾನು. ಈಗ ಜನವರಿ ಇದೆ, ಫೆಬ್ರವರಿ ಮಾರ್ಚ್ ಒಳಗಡೆ ನಿಮ್ನೆಲ್ಲ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಇವತ್ತಿನ ಕ್ಲಾಸ್ನ ಮತ್ತೆ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ. ಮತ್ತೆ ಭೇಟಿಯಾಗೋಣ ನಾಳೆ 4:40 ಸ್ವಲ್ಪ ಇವತ್ತು ಲೇಟ್ ಆಯ್ತು. 4:40 ನಾಳೆ ಕ್ಲಾಸ್ನ ತಗೋತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಗುಡ್ ನೈಟ್, ಶುಭರಾತ್ರಿ ಎಲ್ರಿಗೂ. ಥ್ಯಾಂಕ್ ಯು ಸರ್.